ನಮಸ್ಕಾರ. ನಮ್ಮೆಲ್ಲರಿಗೂ ಸಮಾನವಾದ ಕಣ್ಣುಗಳಿವೆ. ಎಲ್ಲರಿಗೂ ಎರಡು ಕಣ್ಣುಗಳಿದೆ. ಎಲ್ಲಿಯೋ ಅಂಗವಿಕಲರಿಗೆ, ದೃಷ್ಟಿಹೀನರಿಗೆ ಕಣ್ಣಿನ ಪಾಪ. ಆದರೆ ಬಹುಸಂಖ್ಯಾತರಿಗೆ ಕಣ್ಣುಗಳು ಸಮಾನವಾಗಿದೆ. ಆದರೆ ನಮ್ಮಲ್ಲಿ ಕಣ್ಣುಗಳು ಸಮಾನವಾಗಿದ್ದರೂ ಕೂಡ ಸಮಾನವಾದ ದೃಷ್ಟಿಕೋನ ಇಲ್ಲ. ಈ ಸಮಾನವಾದ ದೃಷ್ಟಿಕೋನ ಇಲ್ಲದಕ್ಕಾಗಿ ಏನಾಗ್ತಾ ಇದೆ ಅಂದರೆ, ಮನುಷ್ಯನಲ್ಲಿ ಮನುಷ್ಯತ್ವದಿಂದ ಬೇರೆಯಾಗುವಂಥ ಕೆಲಸ ಆಗ್ತಾ ಇದೆ. ನಾವು ನೋಡುವ ದೃಶ್ಯ ಒಂದೇ, ನಾವು ನೋಡುವ ಕಣ್ಣುಗಳು ಕೂಡ ಎರಡೇ ಕಣ್ಣುಗಳಿಂದ ನೋಡುವ ದೃಶ್ಯವನ್ನು ನೋಡ್ತೀವಿ ಎಲ್ಲರೂ. ಆದರೆ ಆ ದೃಶ್ಯವನ್ನ ನಾವು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಹಂಗೆ ಆ ದೃಶ್ಯ ನಮ್ಗೆ ಅರ್ಥ ಆಗ್ತದೆ. ಆ ರೀತಿ ನಾವು ಆ ಪರಿಸ್ಥಿತಿಯನ್ನು ಅರ್ಥೈಸ್ಕೊಳ್ತೀವಿ, ಈ ಜಗತ್ತನ್ನು ನಾವು ಅರ್ಥೈಸ್ಕೊಳ್ತೀವಿ. ಹೀಗಾಗಿ ಯಾರಲ್ಲಿ ಉತ್ತಮ ದೃಷ್ಟಿಕೋನ ಇದೆಯೋ ಅವರಿಗೆ ಅದರಲ್ಲಿ ಒಳ್ಳೆಯ ಕಾಣ್ತದೆ. ಯಾರಲ್ಲಿ ದೃಷ್ಟಿಕೋನದಲ್ಲೇ ದೋಷ ಇದೆ, ಕಣ್ಣುಗಳದ್ದು ಸರಿ ಇದ್ರೂ ಕೂಡ ನೋಡುವ ದೃಷ್ಟಿಕೋನ ಸರಿ ಇರಲಿಲ್ಲ ಅಂದರೆ ಆಗ ಅದರಲ್ಲಿ ಲೋಪದೋಷಗಳು ಕಂಡು ಬರಕ್ಕೆ ಶುರುವಾಗ್ತವೆ. ಈ ಲೋಪದೋಷಗಳು ಕಂಡು ಬರಕ್ಕೆ ಆರಂಭಿಸಿದ ನಂತರ ಮನುಷ್ಯತ್ವದಿಂದ ಬೇರೆ. ನಮ್ಮ ದೃಷ್ಟಿಕೋನ ಚೆನ್ನಾಗಿತ್ತು ಅಂದರೆ ಮನುಷ್ಯತ್ವದೊಂದಿಗೆ ಬೆರೆತುಕೊಂಡಿರ್ತಾನೆ. ದೃಷ್ಟಿಕೋನದಲ್ಲಿ ದೋಷ ಉಂಟಾಯಿತು ಅಂದರೆ ಮನುಷ್ಯತ್ವದಿಂದ ಬೇರೆ ಆಗ್ತದೆ. ಈ ಮನುಷ್ಯತ್ವದಿಂದ ಬೇರೆ ಆಗೋದ್ರಿಂದ ಏನಾಗ್ತದೆ ಅಂದರೆ ಮನುಷ್ಯ ಆ ತನ್ನ ಮನುಷ್ಯತೆಯನ್ನ ಕಳ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ತಾನು ನೋಡುತ್ತಿರುವ ಎಲ್ಲದರಲ್ಲೂ ಕೂಡ ದೋಷ ಕಾಣಕ್ಕೆ ಶುರುವಾಗ್ತದೆ. ಆತನಿಗೆ ಯಾವುದರಲ್ಲೂ ಕೂಡ ನಂಬಿಕೆ ಉಂಟಾಗೋದಿಲ್ಲ. ಆಗ ಆತನಿಗೆ ನೆಮ್ಮದಿಯೂ ಕೂಡ ಸಿಗೋದಿಲ್ಲ. ಎಲ್ಲದರಲ್ಲಿ ಅನುಮಾನ ಉಂಟಾಗಕ್ಕೆ ಶುರುವಾಗ್ತದೆ. ದೃಷ್ಟಿಕೋನನೇ ಸರಿಯಿಲ್ಲ. ದೃಷ್ಟಿಗಳು ಸಮಾನವಾಗಿ ಎಲ್ಲರಿಗೆ ಅಥವಾ ಎಲ್ಲರಿಗೆ ಕಣ್ಣದವ ನೋಡ್ತಾರ ಸರಿ. ಆದರೆ ನೋಡಿದ್ದನ್ನು ಅರ್ಥೈಸಿಕೊಳ್ಳುವಂಥ ದೃಷ್ಟಿಕೋನ ಏನಿದೆ, ನೋಡಿದ್ದೇನು ಅರ್ಥೈಸ್ಕೊಳ್ತಾರಲ್ಲ, ಎಲ್ಲರೂ ಒಂದೇ ರೀತಿ ಅರ್ಥೈಸ್ಕೊಳ್ಳಲ್ಲ. ಬೇರೆಯವರು ಬೇರೆ ರೀತಿಯಿಂದ ಅರ್ಥೈಸ್ಕೊಳ್ತಾರೆ. ಆ ಅರ್ಥೈಸಿಕೊಳ್ಳುವಿಕೆಯನ್ನೇ ನಾವು ದೃಷ್ಟಿಕೋನ ಅಂತ ಕರಿತೀವಿ. ಈ ದೃಷ್ಟಿಕೋನ ಏನಾಗಲ್ಲ, ನಮ್ಮ ತಿಳುವಳಿಕೆಗೆ ತಕ್ಕಂತೆ ನಾವು ಇರ್ತದೆ. ಯಾರ ಹತ್ರ ಯಾವ ರೀತಿ ತಿಳುವಳಿಕೆ ಇರ್ತದೆ, ಯಾವ ರೀತಿ ಮನೋಭಾವ ಇರ್ತದೆ, ಅದೇ ರೀತಿ ಅವರು ದೃಷ್ಟಿಕೋನ ಇರ್ತದೆ. ಅದೇ ರೀತಿ ಪರಿಸ್ಥಿತಿಯನ್ನು ಅವರು ಅರ್ಥೈಸ್ಕೊಳ್ತಾರೆ. ಒಬ್ಬ ಸುಳ್ಳು ಹೇಳ್ತಾ ಇದ್ದಂದ್ರೆ ಬೇರೆಯವರು ಕೂಡ ಸುಳ್ಳು ಹೇಳ್ತಾನೆ ಅಂತೇಳಿ ಆತ ಭಾವಿಸ್ತಾನೆ. ಈಗ ಎಲ್ಲರೂ ಸತ್ಯ ಹೇಳಿದ್ರು ಆತ ನಂಬೋದಿಲ್ಲ. ಯಾಕಂದ್ರೆ ಆತನ ದೃಷ್ಟಿಕೋನ ಸರಿ ಇಲ್ಲ, ಆತ ಸುಳ್ಳು ಹೇಳ್ತಿರ್ತಾನೆ. ಒಬ್ಬ ಕಳ್ಳ ಇದ್ದಂದ್ರೆ ಬೇರೆಯವರು ಕೂಡ ಕಳ್ಳತನ ಮಾಡ್ತಾರೆ ಅನ್ನೋ ಭಯದಲ್ಲೇ ಇರ್ತಾನೆ ಹೊರತು ಬೇರೆಯವರೆಲ್ಲ ಸಂಶಯ ದೃಷ್ಟಿಯಿಂದ ನೋಡ್ತಾನೆ. ಯಾಕಂದ್ರೆ ಅವನು ಕಳ್ಳ ಇರ್ತಾನೆ, ಬೇರೆಯವರು ಕಳ್ಳತನ ಮಾಡ್ತಾರೆ ಅನ್ನೋ ಸಂಶಯ ದೃಷ್ಟಿ ಅವನಿಗೆ. ಯಾಕಂದ್ರೆ ಅವನ ದೃಷ್ಟಿಕೋನ ಆಗಿದೆ. ಈ ರೀತಿಯಾಗಿ ದೃಷ್ಟಿಕೋನ ನಮ್ಮದು ನಿರ್ಮಾಣ ಆಗ್ತದೆ. ಅದರಂತೆ ನಮ್ಮ ಒಳಗಿನ ನೆಮ್ಮದಿ ಕೂಡ ನಿರ್ಮಾಣ ಆಗ್ತದೆ. ನಮ್ಮ ದೃಷ್ಟಿಕೋನಕ್ಕೆ ತಕ್ಕಂತೆ ನಮ್ಮ ಒಳಗಿನ ನೆಮ್ಮದಿ ಶಾಂತಿ ಇರ್ತದೆ. ನಮ್ಮ ವ್ಯಕ್ತಿತ್ವವು ನಿರ್ಮಾಣ ಆಗ್ತದೆ. ಈಗ ನಮ್ಮ ವ್ಯಕ್ತಿತ್ವದ ನಿರ್ಮಾಣ ಏನು, ನಾವು ಏನು ನೋಡ್ತೀವಿ, ಹೇಗೆ ಅರ್ಥೈಸ್ಕೊಳ್ತೀವಿ ಆ ರೀತಿ ಇರ್ತದೆ. ಜಗದಲ್ಲಿ ಮೋಸಗಾರರೇ ಜಾಸ್ತಿ ಯಾರಂತ ಯಾರಾದ್ರೂ ಅನ್ನಕತ್ತಿದ್ರಂದ್ರೆ ಅವ್ರ ದೃಷ್ಟಿಕೋನದಲ್ಲಿ ಜಗತ್ತು ಮೋಸಗಾರ ಅಂತ ಕಾಣ್ತಾ ಇತ್ತು ಅಂದರೆ ನಾವು ಅರ್ಥ ಮಾಡ್ಬೇಕು, ಅವರು ಮೋಸಗಾರರೇ ಅಂತೇಳಿ. ಆ ರೀತಿಯಾಗ ಅದು ಕಾಣಕ್ಕೆ ಶುರುವಾಗ್ತದೆ. ಯಾರು ಜಗತ್ತು ಸುಂದರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರಲ್ಲಿ ಸುಂದರವಾದ ದೃಷ್ಟಿಕೋನ ಇದೆ ಅಂತ ಅರ್ಥ ಆಗ್ತದೆ. ಯಾಕಂದ್ರೆ ಅವರು ಅದನ್ನೇ ಕಾಣ್ತಿರ್ತಾರೆ. ಹೊರಗಡೆ ಒಳಗೆ ಏನು ಭಾವ ಇದೆಯೋ ಹೊರಗಡೆಯಲ್ಲಿ ಕೂಡ ಅದನ್ನೇ ಕಾಣ್ತಾರೆ. ಅದೇ ದೃಷ್ಟಿಕೋನ ಉಂಟಾಗ್ತದೆ. ಇಲ್ಲಿ ಮನುಷ್ಯತ್ವದೊಂದಿಗೆ ಬೆರೆತುಕೊಳ್ಬೇಕಂದ್ರೆ ಉತ್ತಮ ದೃಷ್ಟಿಕೋನ ಇರಬೇಕು, ಉತ್ತಮ ಮನೋಭಾವ ಇರಬೇಕು. ನಾವು ಏನು ನೋಡ್ತೀವಿ ಅದರಲ್ಲಿ ಒಳ್ಳೆಯದನ್ನು ನೋಡೋಕೆ ಶುರು ಮಾಡ್ತೀವಿ. ಯಾಕಂದರೆ ಈ ಜಗತ್ತು ಒಳ್ಳೆಯದು ಕೆಟ್ಟದ್ರ ಸಮ್ಮಿಶ್ರಣ ಇದೆ.
ಈ ಒಳ್ಳೆಯದು ಕೆಟ್ಟದ್ರ ಸಮ್ಮಿಶ್ರಣದಲ್ಲಿ ನಾವು ಯಾವುದನ್ನು ನೋಡ್ತೀವಿ ಅದು ನಮ್ಗೆ ಕಾಣಬೇಕು. ಒಂದೇ ವಸ್ತುವಿನಲ್ಲಿ ಎರಡು ಗುಣಗಳನ್ನು ಕಾಣಕ್ಕೆ ಸಾಧ್ಯ ಇದೆ ನಮ್ಮಲ್ಲಿ. ತೆಂಗಿನಕಾಯಿಯನ್ನು ತೆಗೆದುಕೊಂಡಾಗ ಹೊರಗಡೆ ಕಠೋರ ಇದೆ, ಒಳಗಡೆ ಮೃದುವಾದ ಕೊಬ್ಬರಿ ಕೂಡ ಇದೆ, ಸಿಹಿಯಾದ ನೀರು ಕೂಡ ಇದೆ. ಅಲ್ಲಿ ಕಠೋರತ್ವ ಮೃದುತ್ವ ಎರಡೂ ಇದೆ. ಕೊಬ್ಬರಿಯಲ್ಲಿ ಮೃದುತ್ವ ಇದ್ದರೆ ಚಿಪ್ಪಿನಲ್ಲಿ ಕಠೋರತ್ವ ಇದೆ. ಇದೇ ರೀತಿ ಈ ಜಗದಲ್ಲಿ ಪ್ರತಿಯೊಂದರಲ್ಲಿ ಒಳ್ಳೆಯದು ಕೆಟ್ಟದ್ದು ತುಂಬಿಕೊಂಡದ್ದು. ನಾವು ಏನು ನೋಡ್ತೀವಿ ಅದು ನಮ್ಗೆ ಕಾಣ್ತದೆ ಅಷ್ಟೇ. ಬರೀ ತೆಂಗಿನಕಾಯಿ ಕಠೋರವಾಗ್ಯದಪ್ಪ ಅಂತೇಳಿ ಅನ್ನೋರು ಏನೂ ಸಿಗಲ್ಲ ಅವ್ರಿಗೆ. ಆ ಕೊಬ್ಬರಿಯ ಸ್ವಾದಾಗಲಿ ಎಳೆನೀರಿನ ರುಚಿಯಾಗಲಿ ಅವ್ರ ನಾಲಿಗೆಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರು ಕಠೋರತ್ವವನ್ನು ನೋಡಿ ಅಲ್ಲೇ ಬಿಟ್ಟಿರ್ತಾರೆ, ಅಲ್ಲಿಂದಲೇ ಅದನ್ನು ತಿರಸ್ಕರಿಸಿರ್ತಾರೆ. ಅವರು ಯಾರು ತೆಂಗಿನಕಾಯಿಯಲ್ಲಿ ಆ ಕಠೋರತ್ವದ ಕಡೆಗೆ ಗಮನ ಹರಿಸದೆ ಮೃದುವಾದ ರುಚಿಕರವಾದ ಕೊಬ್ಬರಿ ಮತ್ತು ತೆಂಗಿನ ನೀರಿನ ಕಡೆಗೆ ಗಮನ ಹರಿಸುತ್ತಾರೆ, ಅವರಿಗೆ ಅದು ಸಿಗ್ತಿರ್ತವೆ. ಈ ರೀತಿಯಾಗಿ ನಮ್ಮ ದೃಷ್ಟಿಕೋನ ಉತ್ತಮವಾಗಿತ್ತಂದರೆ ಉತ್ತಮ ವ್ಯಕ್ತಿತ್ವ ನಮ್ಮದಾಗಿರ್ತದೆ, ಆ ಮನುಷ್ಯತ್ವ ನಮ್ಮಲ್ಲಿ ಇರ್ತದೆ. ಇಲ್ಲಿ ದೃಷ್ಟಿಕೋನ ಸರಿ ಇಲ್ಲ, ಮನುಷ್ಯತ್ವ ನಾವು ಮರ್ತು ಬಿಡ್ತೀವಿ. ಆಗ ನಾವು ಮನುಷ್ಯರು ಅನ್ನಿಸ್ಕೊಳ್ಳಲಿಕ್ಕೆ ಯೋಗ್ಯ ಆಗಿರಲ್ಲ. ನಾವು ಯೋಗ್ಯರಲ್ಲ. ಮನುಷ್ಯತ್ವ ಇತ್ತು ಅಂದರೆ ಅವಾಗ ನಾವು ಮಾನವರು, ಮನುಷ್ಯರು. ಮನುಷ್ಯತ್ವ ಇಲ್ಲ ಅಂದ್ರೆ ನಾವು ಮೃಗಗಳಷ್ಟೇ, ಮನುಷ್ಯರಾಗಲ್ಲ. ಮೃಗಗಳಲ್ಲಿ ಕೂಡ ಒಂದು ಭಾವನೆಗಳಿದೆ, ಅದಕ್ಕಿಂತಲೂ ಕೀಳಾಗ್ತೀವಿ ನಾವು. ಅದಕ್ಕೆ ನಾವು ನೋಡುವ ದೃಷ್ಟಿಕೋನ ಬಹಳ ಮುಖ್ಯ. ಆ ದೃಷ್ಟಿಕೋನ ಚೆನ್ನಾಗಿರ್ಬೇಕಂದ್ರೆ ನಮ್ಮಲ್ಲಿ ಭಾವನೆಗಳು ಚೆನ್ನಾಗಿರಬೇಕು. ಭಾವನೆಗಳು ಚೆನ್ನಾಗಿರ್ಬೇಕಂದ್ರೆ ನಮ್ಮಲ್ಲಿನ ಅರಿವು ಚೆನ್ನಾಗಿರ್ತದೆ. ಸ್ವಲ್ಪ ತಿಳುವಳಿಕೆ ಮಟ್ಟ, ಸ್ವಲ್ಪ ನಾವು ಅರ್ಥೈಸಿಕೊಳ್ಳುವ ಮನೋಭಾವ ಹೆಚ್ಚಿಗೆ ಮಾಡ್ಕೊಂಡೇವು ಅಂದ್ರೆ ಅವಾಗ ನಮ್ಮ ಅರಿವು ಕೂಡ ಹೆಚ್ಚಿಗೆ ಆಗ್ತದೆ. ಅರಿವು ಹೆಚ್ಚಾಗೋದ್ರಿಂದ ನಮ್ಮ ದೃಷ್ಟಿಕೋನ ಉತ್ತಮವಾಗ್ತದೆ. ದೃಷ್ಟಿಕೋನ ಉತ್ತಮವಾಗೋದ್ರಿಂದ ಜೀವನವೂ ಕೂಡ ಉತ್ತಮವಾಗ್ತದೆ. ಧನ್ಯವಾದಗಳು.